ಮುಂದಿನ ದಿನಗಳಲ್ಲಿ ಬೇಸಿಗೆಯಿಂದ ತಲೆದೋರಬಹುದಾದಂತಹ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ಹಾರೋಹಳ್ಳಿ ಮರಳವಾಡಿ ವ್ಯಾಪ್ತಿಯ ಎಲ್ಲ ಗ್ರಾಮ ಪಂಚಾಯಿತಿಗಳ ಅಧಿಕಾರಿಗಳ ಸಭೆಯನ್ನು ಶಾಸಕ ಇಕ್ಬಾಲ್ ಹುಸೇನ್ ನಡೆಸಿದರು. ಹಾರೋಹಳ್ಳಿ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಇಕ್ಬಾಲ್ ಹುಸೇನ್, ಕುಡಿಯುವ ನೀರಿಗೆ ಯಾವುದೇ ಚುನಾವಣಾ ನೀತಿ ಸಂಹಿತೆ ಬರುವುದಿಲ್ಲ. ಅಧಿಕಾರಿಗಳು ಮೈಮರೆತು ಕುಳಿತುಕೊಳ್ಳಬೇಡಿ. ಬೇಸಿಗೆ ಮುಗಿಯುವವರೆಗೂ ಕುಡಿಯುವ ನೀರು ಬಿಟ್ಟು ಬೇರೆ ಯಾವುದೇ ಕೆಲಸಗಳಿಗೆ 15ನೇ ಹಣಕಾಸಿನಲ್ಲಿ ಹಣ ಖರ್ಚು ಮಾಡಬೇಡಿ ಎಂದು ತಾಕೀತು ಮಾಡಿದರು. ಟಿ. ಬಸಳ್ಳಿ, ದ್ಯಾವಸಂದ್ರ, ಕಗ್ಗಲಹಳ್ಳಿ, ಕೊಳ್ಳಿಗನಹಳ್ಳಿ, ಚೀಲೂರು, ಮರಳವಾಡಿ, ಯಲಚವಾಡಿ ಗ್ರಾಮ ಪಂಚಾಯಿತಿಗಳ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಹಾಗೆಯೇ ನೋಡಲ್ ಅಧಿಕಾರಿಗಳು ಸಹ ಪಾಲ್ಗೊಂಡಿದ್ದರು. ನೋಡಲ್ ಅಧಿಕಾರಿಗಳು ಗ್ರಾಮಗಳಿಗೆ ಹೋಗಿ ಜನರ ಸಮಸ್ಯೆಯನ್ನು ಆಲಿಸಿ ಗ್ರಾಮ ಪಂಚಾಯಿತಿಗಳಿಗೆ ಹಾಗೂ ತಾಲೂಕು ಪಂಚಾಯಿತಿಗಳಿಗೆ ಸಮಸ್ಯೆಯನ್ನು ತಿಳಿಸಿ ಬನ್ನಿ ಎಂದು ಹೇಳಿದರು. ಹಾಗೆಯೇ ಕೆಲಸ ಮಾಡದ ಅಧಿಕಾರಿಗಳು ಗುಲ್ಬರ್ಗಾ, ಬಿಜಾಪುರದ ಕಡೆಗೆ ತಮ್ಮ ಸ್ಥಳವನ್ನು ನೋಡಿಕೊಳ್ಳುವಂತೆ ಎಚ್ಚರಿಕೆ ನೀಡಿದರು. ಮತ್ತೆ ಕೆಲವು ಗ್ರಾಮ ಪಂಚಾಯಿತಿಗಳು ದಲ್ಲಾಳಿಗಳ ತಾಣವಾಗಿವೆ. ಟೆಂಡರ್ದಾರರು ಹಾಗೂ ಪಿಡಿಒಗಳು ಕಮಿಷನ್ ವ್ಯವಹಾರದಲ್ಲಿ ತೊಡಗಿರುವುದು ನನ್ನ ಗಮನಕ್ಕೆ ಬಂದಿದೆ. ಅಂತವರು ತಮ್ಮ ತಪ್ಪನ್ನು ತಿಳಿದುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ತಕ್ಕ ಶಾಸ್ತಿ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು. ಕುಡಿಯುವ ನೀರಿನ ವಿಚಾರದಲ್ಲಿ ಅಗತ್ಯ ಇರುವ ಕಡೆಗಳಲ್ಲಿ ಬೋರ್ ಕೊರೆಸುವ ಹಾಗೂ ಖಾಸಗಿ ಬೋರ್ವೆಲ್ ಮಾಲೀಕರ ಮನವೊಲಿಸಿ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಿಕೊಳ್ಳುವಂತೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಭೈರಪ್ಪ, ತಹಸೀಲ್ದಾರ್ ವಿಜಯಣ್ಣ, ಪಟ್ಟಣ ಪಂಚಾಯಿತಿ ನಟರಾಜ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಚ್. ಕೆ. ನಾಗರಾಜು, ಬೊಮ್ಮಲ ನಿರ್ದೇಶಕ ಹರೀಶ್ ಕುಮಾರ್, ಹಾರೋಹಳ್ಳಿ ಮರಳವಾಡಿ ಹೋಬಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜೆಸಿಬಿ ಅಶೋಕ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀಕಂಠಯ್ಯ, ಹಾರೋಹಳ್ಳಿ ವಿಎಸ್ಎನ್ ಅಧ್ಯಕ್ಷ ಸೋಮಣ್ಣ, ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರು ಹಾಗೂ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಸಮಸ್ಯೆ ಬರ್ಬೇಡದಪ್ಪ. ಯಾರು ಫೋನ್ ಮಾಡಿ ನನಗಾಗ್ಲಿ, ಎಂಪಿಗಾಗ್ಲಿ, ತಹಸೀಲ್ದಾರ್ಗಾಗ್ಲಿ, ನೀವೆಲ್ಲ ಅಲ್ಲಿಂದ ಓಡಾಡಬೇಕು, ಜನತೆಯಲ್ಲಿ ಪ್ರೀತಿ ವಿಶ್ವಾಸ ಮಾತಾಡಬೇಕು. ಅಲ್ಲಿಂದಲೇ ನಿಮ್ ಕೈಲಿ ಆಗಲ್ಲ, ಮುಂದಕ್ಕೆ ನಾವು ಎಲ್ಲ ಕೆಲಸ ಮಾಡಬೇಕು. ನೆಕ್ಸ್ಟ್ ಮೈಕ್ ಚೆನ್ನಾಗಿಲ್ಲ. ಯಾವ ಮೈಕ್ ಅದು? ಮೈಕ್ ಕೊಟ್ಟು ಸ್ವಲ್ಪ ಕೇಳಿಸಲ್ಲ. ಮೈಕಲ್ಲಿ ಯಾವುದೊಂದು ನೀರಿನ ಸಮಸ್ಯೆ ಇಲ್ಲ ಸರ್. ಮುಂದೆ ಫ್ಯೂಚರ್ ಅಲ್ಲಿ 4 ಹಳ್ಳಿಗಳಲ್ಲಿ ಬರ್ಬೋದು ಅಂತ ಅನ್ಕೊಂಡಿದೀವಿ. ಎಕ್ಸ್ಟ್ರಾ ಪಾಯಿಂಟ್ ಬೇಕು ಅಂತ ಒಬ್ಬರು ಕೊನೆಯದಕ್ಕೆ ಅವಕಾಶ ಕೊಟ್ಟಿರೋದಿಲ್ಲ. ಅದು ದೊಡ್ಡಮುದ್ವಾಡಿ, ಸಿಂಗಸಂದ್ರ, ಮತ್ತಿಗುಂಬೆ ಮತ್ತೆ ಹಿರೇಕೊಲ್ಲೂರು 4 ಹಳ್ಳಿನಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಬರ್ಬೋದು. ಟ್ಯಾಂಕರ್ಗೂ 2-3 ಟ್ಯಾಂಕರ್ಗೂ ಸ್ವಲ್ಪ ಹೇಳ್ಕೊಂಡಿರಿ, ವ್ಯವಸ್ಥೆ ಮಾಡ್ಕೊಂಡಿರಿ. ಅದಕ್ಕೂ ದರ ನಿಗದಿ ಮಾಡಿದ್ದಾರೆ. ಒಂದು ಟ್ಯಾಂಕರ್ ಎಷ್ಟು ಅಂದ್ರೆ ಟಾಸ್ಕ್ ಫೋರ್ಸ್ ಕಮಿಟಿ ಅದೆಲ್ಲ ತಿಳ್ಕೊಬೇಕು. ನೀವೆಲ್ಲ ಸರ್ಕಾರ ಅವ್ರಿಗೆಲ್ಲ ಕೊಟ್ಬಿಡಿ. ಒಂದೆಲ್ಲ ಕೊಟ್ಟಿದ್ದಾರೆ ಸರ್ ನಿಮ್ಗೆಲ್ಲ, ನಿಮ್ಗೆ ಹತ್ರ ಅದು ನಿಮ್ ನಾಲೆಡ್ಜ್ ಇದೆಯಾ? ಬೇರೆ ಹೇಳಿ. ಎಷ್ಟು? 20 ಲಕ್ಷ ಇದೆ ಸರ್. 26 ಲಕ್ಷ ಇತ್ತು. ಅಷ್ಟರಲ್ಲಿ 4 ಚಿಲ್ಲರೆ ಆಯ್ತು. ಅದೆಲ್ಲ ನಮ್ ಸಮಸ್ಯೆ, ನೀರಿನ ಸಮಸ್ಯೆ ಮಳೆ ಬರುವವರೆಗೂ, ಮಳೆರಾಯ ನಮಗೆ ಮೇಲೆ ಕಳ್ಳ ತರುವವರೆಗೂ ನಿಮ್ಮ ಹತ್ರ ಇರ್ಲಿ ಜೋಪಾನವಾಗಿ. ಕುಡಿಯೋ ನೀರಿಗೆ ಮಾತ್ರ ಅದಕ್ಕೆಲ್ಲ ಮನೆಗಳನ್ನು ಎಷ್ಟು ಮನೆ ಮಾಡಿದ್ದೀರಿ? ಬಾಕಿದಲ್ಲ ಲಾಕ್ ಮಾಡ್ತಾರೆ ಈಗ ಎಲ್ಲಾನು. ನಮ್ಗೆ ಆಗದೆ ಹೋದ್ರೆ ಬೇರೆ ಪಂಚಾಯತ್ಗೆ ರಿಪೇರ್ ಮಾಡಿದ್ರೆ ಇವು ಕೇಳ್ಕೊಂಡು ಟ್ರಾನ್ಸ್ಫರ್ ಕೊಟ್ಬಿಡಿ ಎಲ್ಲಾನು. ನೆಕ್ಸ್ಟ್ ಬಳೆ ಗ್ರಾಮದಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಬಹಳ ಜನ ಕಿಚ್ಚಾಡ್ತಾರೆ, ನೀರಿಲ್ಲ ಅಂದ್ಬಿಟ್ಟು ನೋಡಿದ್ರ. ಯಾವಾಗಿಂದ ಕೇಳ್ತದ್ದು ಮಾಹಿತಿ ಕೊಡ್ರಿ. ನೀವೆಲ್ಲ ಲೆಟರ್ ಕೊಡ್ಬೇಕು, ದುಡ್ಡ ನಿಮ್ ಕೈಗೆ ಕೊಡ್ಬೇಕಾಗ್ತದೆ. ಇದಕ್ಕೆ ಅದರದ್ದೇ ಆದಂತ ಇದಿದೆ, ಕ್ರಮ ಇದೆ. ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. ಅಗ್ರಿಮೆಂಟ್ ಮಾಡ್ಕೊಂಡು ಒಂದು ಲೆಟರ್ ಅವತ್ತನ್ನ ಫಾರ್ವರ್ಡ್ ಮಾಡ್ಬಿಡಿ. ಒಂದ್ ಮೇಲು ಅದು ಮತ್ತೊಂದು ಏನೋ ಮಾಡಿ ನೀವಿವರೆಗೂ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ತಗೊಳ್ಳಿ. ಲೋಕಿ ದಿನ ಫೋನ್ ಮಾಡ್ತಾ ಇದ್ದಾರೆ ನೀರಿಲ್ಲ ಅಂದ್ಬಿಟ್ಟು. ಅದೇ ಸರ್, ಒಂದು ಬೈಕ್ ಬೇಕು. ಲೆಟರ್ ಕೊಡಿ.
ಸುಮ್ಮನೆ ಇದ್ದು ಕೆಲಸ ಆಗಲ್ಲ. ಹೌದು ಸರ್ ಅದು ಪುಟ್ಟಳ್ಳಿ ವರ್ಷ ಒಂದು ನಾಲ್ಕು ಸರ್ ಕಡಿಮೆ ಆಗ್ಬಿಟ್ಟಿದೆ ಹಾ ಬೇರೆ ಅಷ್ಟೇ ಯಾವ್ದು ಕಾನೂನು ಈ ಸೊತ್ತು ಮಾಡಿ ಸರ್ ಈ 20 ಸೊತ್ತೆಲ್ಲ ಪಿಡಿಯೋ ಮಾಡ್ತಾ ಇದ್ರಲ್ಲ, ಈ ಸೊತ್ತೆಲ್ಲ ಮಾಡಿದ್ರೆ ನಮ್ಗೆಲ್ಲ ಮಾಡ್ಬಿಟ್ಟೆ ಕೇಳೋದು. ಸಮಸ್ಯೆ ಮಾಡ್ಕೊಂಡಿದ್ದೀವಿ. ಆಮೇಲೆ ಅದೇ ದುಡ್ಡಿದೆ ಇದೆ ಸರ್. ಎಷ್ಟಿದೆ? 20 ಲಕ್ಷ. 20 ನಮ್ಗೆ ಪಾರ್ಟ್ನರ್ ಮಾಡ್ಕೊಂಡು ಜೋರಾಗಿ ಹೇಳಿ. ಇಲ್ಲಿ 20 ಲಕ್ಷ ಇದೆ ಸರ್. 20 ಲಕ್ಷ ಇದೆ. 20 ಲಕ್ಷ ಇದೆಯಾ? ಹೌದು ಸರ್. ದುಡ್ಡು ಯಾವುದೇ ಕಾರಣಕ್ಕಾಗಿ ವ್ಯತೆ ಬೇರೆ ರೀತಿಯಲ್ಲಿ ವ್ಯತೆ ಆಗ್ಬಾರ್ದು. ಓಕೆ ಸರ್. ಅದು ನೀರಿಗೆ ಮಾತ್ರ ಇಟ್ಕೊಳ್ಳಿ. ನೀರ್ ಸಮಸ್ಯೆ ರೀಬೋರ್ ಹಾಕೋದು, ಪೈಪ್ ಲೈನ್ ಹಾಕೋದು, ಅದೆಲ್ಲ ಬೇಕಾದಷ್ಟು ಮುಂದಕ್ಕೆ ನಮ್ಗೆ ಬೇಕಾಗ್ತದೆ. 6 ಟನ್ಸ್ ಎಲ್ಲ ಇದೆ, ಎಲ್ಲ ತೊಳೆದು ಎಲ್ಲಾನು ನೀಟಾಗಿ ಎಲ್ಲಾನು ಸ್ವಚ್ಛವಾಗಿರ್ಬೇಕು. ವಾರ ಮಾಡಿಸಿದ್ವಿ ಸರ್. ವಾರ ಕ್ಲೀನ್ ಮಾಡಿಸಿದ್ವಿ ಸರ್. ಈಗೆಲ್ಲ ನಾವು ಈಗ ಕ್ಯಾನ್ವಾಸ್ಗೆಲ್ಲ ಊರು ಬರ್ತೀವಿ, ಎಲ್ಲ ಸಮಸ್ಯೆಗಳು ನೀರಿದೆ ಜಾಸ್ತಿ ಹೇಳ್ತಾರೆ. ಆ ಸಮಸ್ಯೆಗೆ ನೀವು ತಲೆ ಕೊಡ್ಬೇಕಂತ ನಾನು ಹೇಳಿದ್ದೀನಿ ಈಗಲೇ. ಅದಕ್ಕೆಲ್ಲ ಪ್ರಿಪೇರ್ ಆಗ್ಬೇಕು ನೀವೆಲ್ಲರೂ. ಎಲ್ಲ ಲೀಡರ್ಸ್ ಎಲ್ಲ ಓಟ್ ಹೋದಾಗ ನೀವೆಲ್ಲ ಕೇಳ್ತಾರೆ, ಎಲ್ಲರೂ ನಿಮ್ ತಲೆ ತಿಂತಾರೆ, ನಮ್ಮ ತಲೆ ತಿಂತಾರೆ. ಇದಕ್ಕೆಲ್ಲ ನೀವೆಲ್ಲಾನು ರೆಡಿ ಆಗ್ಬೇಕು. ಕೆಲಸ ಕಾರ್ಯ ಮಾಡಕ್ಕೆ ನೀವೆಲ್ಲ ಊರ್ ಮೇಲೆ ಸ್ವಲ್ಪ ಓಡಾಡ್ಬೇಕು. ಈಗೆಲ್ಲ ಆಗಿದ್ದಾಗ ಜನಕ್ಕೆ ಸ್ವಲ್ಪ ಪ್ರೀತಿ ವಿಶ್ವಾಸ ಮಾತಾಡಿ, ಮಾತಾಡೋಕೆ ಹೋಗ್ಬೇಡಿ. ನೆಕ್ಸ್ಟ್ ನಮಸ್ತೆ ಸರ್. ಪ್ರೋತ್ಸಾಹ ಪಂಚಾಯತ್ ಚೌಳಿಯಲ್ಲಿ ಕಂಪ್ಯೂಟರ್ ನೀರು ಬರ್ತಾರಲ್ಲ ಸರ್. ಹಾಂ ಸರ್. ಪ್ರೈವೇಟ್ ಬೋರ್ಡಲ್ಲಿ ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡು ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿದ್ದೀವಿ ಸರ್. ತಹಸೀಲ್ದಾರ್ ಸರ್ಗೆ ಮತ್ತೆ ಮಾಡಿದ್ದೀವಿ. ಅದು ಬಿಟ್ಟು ಸರ್ ಕೋಲಾರದೊಟ್ಟಿಗೆ ನೀರು ಪ್ರಾಬ್ಲಮ್ ಇತ್ತು ಸರ್. ಕೋಲಾರದೊಟ್ಟಿಗೆ ನೀರು ಪ್ರಾಬ್ಲಮ್ ಇತ್ತು. ಸೊ ಲೆಂತ್ ಬಿಡಿಸಾಕ ಈಗ ಬರ್ತಿದೆ ಸರ್. ಆಮೇಲೆ ಬೇರೆ ಬೋರ್ಡಲ್ಲಿ ಇವತ್ತು ಲೆಂತ್ ಬಿಡಿಸ್ತಾ ಇದೆ ಸರ್. ಅದು ಏನು ಪ್ರಾಬ್ಲಮ್ ಇಲ್ಲ ಸರ್. ಸದ್ಯಕ್ಕೆ ಚೌಳಿಯಲ್ಲಿ ಒಂದಿದೆ ಸರ್, ಅಗ್ರಿಮೆಂಟ್ ಬಂದಿದೆ ಸರ್. ಸರ್ ಹೌಸಿಂಗ್ ಎಲ್ಲ ಡಾಕ್ಯುಮೆಂಟ್ ಹೌಸಿಂಗ್ ಸರ್. ಹೌಸಿಂಗ್ ಡಾಕ್ಯುಮೆಂಟ್ ಸರ್ ಚರಂಡಿದು ಸರ್. ಅಲ್ಲಿ ತೊಂದರೆ ಕೊಡ್ತಾ ಇಲ್ಲ ಸರ್. ಅಲ್ಲಿ ಎಫೆಕ್ಟ್ ಕೊಡ್ತಾ ಇಲ್ಲ. ಮೆಂಬರ್ಗಳೆಲ್ಲ ನೀವು ಇದು ಮಾಡಿಲ್ಲ ಸರ್. ಅಲ್ಲಿ ಜಾಗ ನಮ್ದು ಅಂತಿತ್ತು ಸರ್. ನೀರು ಬಿಡಕ್ಕೆ ಜಾಗ ರೋಡ್ ಜಾಗ ಯಾವುದು? ರೋಡ್ ಇದ್ದಿರೋ ಅವ್ರು ಮರಳಿಸಿರೋದು ಸರ್. ರೋಡ್ ಅಂತ ನಿಂತಿರೋದೆಲ್ಲ ನೀರು ನೀರು. ಹ್ಞೂ ಸರ್. ರೋಡಲ್ಲಿ ನೀರು ನಿಂತಿದೆ ಸರ್. ರೈಟ್ ಅಲ್ಲಿ ಅವ್ರ ಜಮೀನು, ನಮ್ಮ ಜಮೀನಿಗೆ ನಾವು ತಗೊಂಡಿದ್ದೀವಿ. ನಾವು ಸರ್ವೆ ಮಾಡಿದ್ದೀವಿ. ಕಂಪ್ಲೇಂಟ್ ಮಾಡ್ಬೇಕಾ ನೀವು? ಸರ್ ಮಾಡಿ ಸರ್ವೆಗೆ ಆಗ್ತಿದೆ ಸರ್. ತಹಸೀಲ್ದಾರ್ ಸರ್ಗೆ ಸರ್ವೆ ಬರ್ಕೊಂಡಿದ್ದೀವಿ ಸರ್. ಅದು ನಾಳೆ ಸರ್ ಸರ್ವೆಗೆ ಸರ್. ಎಷ್ಟು ನೀರು ಮಂಡಿ ಉದ್ದ ಇದೆಯಾ ನೀರು? ಇದೆ ಸರ್. ಮುಕ್ಕಾಲ್ ಭಾಗ ಇದೆ ಸರ್. ಮಂಡಿ ಉದ್ದ ನೀರು ಇದೆ ಅಂದ್ರೆ ಅಲ್ಲ ಸರ್, ಮುಕ್ಕಾಲ್ ಭಾಗ ಇದೆ ಸರ್. ಡ್ರೈನಲ್ಲಿ ಮುಕ್ಕಾಲ್ ಭಾಗ ನೀರಿದೆ. ಅಲ್ಲೇ ನಿಂತ್ಕೊಂಡಿದೆ ಸರ್. ನಾನು ಎಷ್ಟು ದಿನ ಆಯ್ತು ನಿಮ್ಗೆ ಹೇಳಿಲ್ಲ ನಿಮ್ಗೆ ಸರ್. ಸರ್ ಹೇಳಿಲ್ಲ ಸರ್. ಎಷ್ಟು ದಿನ ಆಯ್ತ್ರಿ ಸರ್ ಆಗಿದೆ ಸರ್. ನೀವು ಹೇಳಿದ್ರಿ ಸರ್. ನಾನು ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ಕನ್ವಿನ್ಸ್ ಮಾಡಿ ಉತ್ತರ ಕೊಡ್ರಿ. ನಾನು ಎಷ್ಟು ದಿನ ಆಯ್ತು ನಿಮ್ಗೆ ಹೇಳಿ? ಸರ್ ಮೋರ್ ದನ್ 15 ಡೇಸ್ ಆಗಿದೆ. 1.5 ತಿಂಗಳು ನನಗೆ ಹೇಳಿ. ಅದು 1 ತಿಂಗಳಾಗಿದೆ ಸರ್. ತಿಂಗಳಾಗಿದೆಯಾ? ಹೌದು. ಏನ್ ಕ್ರಮ ತಗೊಂಡ್ರಿ ನೀವು? ಸರ್ ಅಲ್ಲಿ ಏನಾಗಿದೆ ಗೊತ್ತಾ ಸರ್, ಅವರು ಮಂಜು ಅಂದ್ಬಿಟ್ಟು ಅಲ್ಲಿ ಬಸ್ಸಲ್ಲಿ ಜಮೀನು ತಗೊಂಡಿದ್ದಾರಲ್ಲ ಸರ್. ಅವರು ನಾವು ಅಲ್ಲಿ ಎತ್ತೋಕೆ ಬಿಡ್ತಾರಲ್ಲ, JCB ಎಲ್ಲ ತಗೊಂಡು ಅಲ್ಲಿ ಹೋಗಿ ನಿಂತ್ಕೊಂಡು ಎತ್ತೋಕೆ ಬಿಡ್ತಾ ಇರಲಿಲ್ಲ. ಅದಾದ್ಮೇಲೆ ಹಾಗಾಗಿ ನಾಳೆ ಅಲ್ಲಿ ಸರ್ಕಾರಿ ನಾಲೆ ನನಗೆ ಕೆಲಸ ಮಾಡೋಕೆ ಇಷ್ಟ ಇದ್ರೆ ಪಂಚಾಯತ್ ಕೆಲಸ ಮಾಡು, ಇಲ್ಲ ಬೇರೆ ಪಂಚಾಯತಿ ನನ್ನ ಬಗ್ಗೆ ತೋರಿಸ್ತೀನಿ, ಅದ್ರ ಬಗ್ಗೆ ಹಾಕೊಡೋದು. ತಹಸೀಲ್ದಾರ್ ಮೇಲ್ಪಟ್ಟು ಬೇಕಾದಷ್ಟು ಅಧಿಕಾರಿಗಳಿದ್ದಾರೆ ಕೆಲಸ ಮಾಡೋಕೆ. ಹೌದು ಸರ್. ಅಲ್ಲಿ ಹೇಳ್ತಾನೆ ಇದೀವಿ ಸರ್. ಅಲ್ಲಿ ಮೆಂಬರ್ ಎಲ್ಲರಿಗೂ ತರಿಸ್ಬಿಟ್ಟು ನೀವು ಹೇಳಿದ್ದೀರಾ ಸರ್ ಅವ್ರಿಗೆಲ್ಲ ಫೋನ್ ಮಾಡಿ. ಬಟ್ ಆದ್ರೂ ಏನ್ ಮಾಡ್ಬೇಕು ಹೇಳ್ರಿ ಸರ್. ಅಲ್ಲಿ ಏನ್ ಮಾಡ್ಬೇಕು? ಸರ್ಕಾರಿ ರೋಡ್ ಯಾರಪ್ಪಂದು ಸರ್? ರೋಡ್ ಇದೆ ಸರ್. ರೋಡಲ್ಲಿ ಅಲ್ಲಿ ಮಾಡೋ ಕೆಲಸ ಬಿಡ್ತಾಯಿದ್ವು. ರೋಡ್ ಮಾಡ್ತಾರೆ ಕೆಲಸ. ಯಾರ ಮನೆ ಹತ್ರ ನೀವು ಮಾಡ್ತಾ ಇಲ್ಲ. ಸರ್ಕಾರಿ ರೋಡ್ ಅದು. ನೀವು ತಹಸೀಲ್ದಾರ್ ಗಮನಕ್ಕೆ ಈ ಒಂದು ತರಬೇಕು ನೀವು. ತಂದಿದ್ದೀವಿ ಸರ್. ತಂದಿದ್ದೀವಿ ಸರ್. ಇವತ್ತು ಗಮನಿಸಿಲ್ಲ. ತಹಸೀಲ್ದಾರ್ ಲೆಟರ್ ಹಾಕಿದ್ದೀನಿ ಸರ್. ಎಲೆಕ್ಷನ್ ಬೇಕಾದ್ರೆ ನಿಂತ್ಕೋಬೇಕಾದ್ರೆ ಮಂಡ್ಯ ನಿಂತ್ಕೊಳ್ಬೇಕಾದ್ರೆ ನಾನು ಬಾಡ ಅನ್ನಲ್ಲ. ಸರ್ ನೀವು ಕೆಲಸ ಮಾಡಿದ್ರೆ ನನ್ನ ಹತ್ರ ಕೆಲಸ ಮಾಡಿ ಹೇಳಿದ್ದೀನಿ. ಹಾ ಮಲ್ಗೋಬೇಕೆಲ್ಲ ಇತ್ತು. ಅದನ್ನೇ ಎಕ್ಸ್ಟ್ರಾ ಇದೆ. ಪ್ರಾಬ್ಲಮ್ ಇತ್ತು. 4-5 ದಿವಸ ನಾನು ಕೆಲಸ ನಿರ್ವಹಣೆ ಮಾಡಿ ಚರಂಡಿ ಮಾಡಿದ್ರೆ ಸರಿ. ಅದು ಹೇಳಿದ್ದೀನಿ. ಸರ್ಕಾರಿ ರೋಡ್ ಯಾರಪ್ಪ ಸ್ವತ್ತಲ್ಲ. ಅದೆಲ್ಲ ಅಧಿಕಾರಿಗಳೇ ಪೊಲೀಸರು ನಿಂತ್ಕೊಂಡು ಕೆಲಸ ಮಾಡಿಸ್ತಾರೆ. ನೆಕ್ಸ್ಟ್ ಹೇಳಿ. ಮನೆಗಳದೆಲ್ಲ ಏನಾಯ್ತು? ಮನೆಗಳನ್ನ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ವಿ ಸರ್. ಎಲ್ಲ ಕಲೆಕ್ಟ್ ಮನೆ ಮಾಡಿದ್ರಿ. 140 ಮನೆ ಏನ್ ಜವಾಬ್ದಾರಿ ಏನ್ ಕೊಟ್ಟಿದ್ದೀರಿ? 148 ಡಾಕ್ಯುಮೆಂಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ರೆ ಸಿಸ್ಟಮ್ ಅಲ್ಲಿ ಎಲ್ಲ ಮಾಡ್ತಿದ್ದೀವಿ ಸರ್. ಮಾಡ್ತಾ ಇದ್ದೀನಲ್ಲ. ನಾವು ಮನೆ ಕೊಟ್ಟಾಗ್ಲೇ 1.5 ತಿಂಗಳು 2 ತಿಂಗಳು ಆಗ್ತಾ ಬರ್ತಾ ಇದೆ. ಕಂಪ್ಲೀಟ್ ಮಾಡ್ತೀವಿ. ಆದಷ್ಟು ಬೇಗ ಮುಗಿಸಿ.
ದುಡ್ಡಷ್ಟಿದೆ 15 ಫೈನಾನ್ಸ್ ಸರ್ 20 lakhs ಇದೆ ಸರ್. 20 ಲಕ್ಷ ಇದೆ ಸರ್. ಇಟ್ಕೊಳ್ಳಿ ವಾಟರ್ ಸಪ್ಲೈ ಅಂತಾನೆ ಅದು ಯಾವುದೇ ಬಿಲ್ಲು ಗಿಲ್ಲು ಏನು ಮಾಡಂಗಿಲ್ಲ. ಓಕೆ ಸರ್. ಸದ್ಯಕ್ಕೆ ನೀರು ಪೈಪ್ ಲೈನ್ ರೀಬೋರ್ ಇಷ್ಟಕ್ಕೆ ಮಾತ್ರ ನಿಮ್ ಮೆಂಡ್ ಇರ್ಲಿ. ಓಕೆ. ಈ ಸೊತ್ತೆಲ್ಲ ಈ ಸ್ವತ್ತು ತೋರಿಸೋದಕ್ಕೆ 90 ಎಫ್ ಆರ್ ಕಾರ್ಡ್ ಅಷ್ಟೇ ಸರ್. ಇದು ಅದು ಇಡೀ ಪಂಚಾಯತಿ ಎಲ್ಲರೂ ಹಿಡಿಯೋ ನೀವು ಬರೀ ಒಂದು ಪಕ್ಷ ಮಾತ್ರ ಅಲ್ಲ. ಅದು ಎಫ್ ಆರ್ ಕಾರ್ಡ್ ಅಷ್ಟಕ್ಕೆ ಮಾತ್ರ ಕೊಟ್ಟಿದ್ದೀವಿ ಸರ್. ದಳ್ಳಾಳಿಗಳು ಕಾಂಟ್ರಾಕ್ಟರ್ ಎಲ್ಲ ಹೊರಗಡೆ ಇರ್ಲಿ. ಪಿಡಿಒ ಅಂದ್ರೆ ಗೌರವ ಇರ್ಬೇಕು ಆಫೀಸ್ಗೆ. ಬರೀ ನಿಮ್ಮ ಆಫೀಸ್ ಎಲ್ಲ ಬರೀ ದಳ್ಳಾಳಿಗಳ ಆಯ್ತು ಜಾಸ್ತಿ ಅಲ್ಲಿ ಕಾಂಟ್ರಾಕ್ಟರ್ ಎಲ್ಲ ನಾವು ಮಾಡ್ತಿದ್ದೀವಿ ಸರ್. ಬೀದರ್ ರಾಯಚೂರ ನಾನು ತೋರಿಸೋದು ಗ್ಯಾರಂಟಿ ದೇವರಣ್ಣ ನಾಳೆ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ದೂರ ಇಡಿ, ಸ್ವಚ್ಛವಾಗಿ ಸ್ವಲ್ಪ ಆಫೀಸ್ ಸ್ವಲ್ಪ ಎಲ್ಲ ಹೇಳಿ. ಹನುಮಂತ ನಗರದಲ್ಲಿ ನೀರೇ ಕೊಡಿಲ್ಲ ಸರ್. ನೀರಿಲ್ಲ. ಬೋರಲ್ಲಿ ಹನುಮಂತ ನಗರ ಖಾಸಗಿ ಬೋರ್ ಬರ್ತಾರೆ, ಫ್ರೀಯಾಗಿ ಕೊಡ್ತಾರೆ ಸರ್. ನವ್ಯ ಕೊಟ್ಟಿದ್ದೀರಾ ಕೀಲೂರು ಪಂಚಾಯತಿ ಹನುಮಂತ ನಗರ ಪಂಪು ಮೋಟರ್ ನಾವು ಬಿಡಿಸ್ಕೊಂಡಿದ್ವಿ. ಪಂಪು ಮೋಟರ್ ನಾವೇ ಬಿಡಿಸಿದ್ವಿ. ನಾವು ಫ್ರೀಯಾಗಿ ಕೊಡ್ತಾವೆ. ಯಾರು ಎಕ್ಸಲೆನ್ಸ್ ಇವರು ಮನೆಯವರು ಅವ್ರ ದುಡ್ಡು ತಗೊಂಡಾಗ ಅವರು ಆಮೇಲೆ ರಸ್ತೆ ಬೋರ್ ಇದೆಯಾ? ನಮ್ಮಲ್ಲಿ ಬೋರ್ ಹಾಕ್ಬೇಕು, ಪಪ್ಪು ಬೋರ್ ಅವ್ರು ಕೊಡ್ತಾರೆ ಅಂತ ಹೇಳ್ತಾರಲ್ಲ. ಇಲ್ಲ ಸರ್, ಪ್ರೈವೇಟ್ ಬೋರ್ ಫ್ರೀ ಫ್ರೀ ಸರ್. ನಮ್ಮ ಮೋಟ್ರ್ ಕೂಡ ಅವ್ರು ಹಾಕಿದ್ದೀರಾ? ಹೌದು ಸರ್. ಆಮೇಲೆ ಎತ್ಕೊಳ್ಳಿ ಕೊಡಲಿ ಎಲ್ಲ ಬಿಟ್ಬಿಡಿ. ಆಮೇಲೆ ಇಲ್ಲ ಇಲ್ಲ ರಸ್ತೆ ರಸ್ತೆಗಳಲ್ಲಿ ಒಂದು ಏರಿಯಾಕ್ಕೆ ನೀರಿಲ್ಲ ಸರ್. ಅಷ್ಟೇ ತೆಗ್ಸಲ್ಲ. ಪೈಪ್ ಲೈನ್ ಮಾಡ್ಬೇಕಾ? ಪೈಪ್ ಲೈನ್ ಏನಿಲ್ಲ ಸರ್. ನೀರು ಕೊಡೋದು ಹೆಂಗೆ? ಏನ್ ಬೇಕು ಅದಕ್ಕೆ ನೀರು? ಬೇರೆ ನಿಮ್ಮ ಡೈಲಿ ನೀವು ಕೆಲಸ ಮಾಡ್ತಾ ಇದ್ರೆ ನೀವು ಬೆಳಗ್ಗೆ ನೀವು ಮಾಡ್ತಾನೆ ಇದ್ದೀರಾ, ನಿಮ್ಗೆ ನಿದ್ದೆ ಇರ್ತದೆ, ಎಲ್ಲ ಸಮಸ್ಯೆಗಳು. ವಿಶೇಷವಾಗಿ ಈಗ ನೀವು ಈ ಬರದಲ್ಲಿ ನೀರಿನ ಬಗ್ಗೆ ಹೆಚ್ಚೆ ನೀವು ಗಮನ ಕೊಡಿ. ಪೈಪ್ ಲೈನು ರೀಬೋರ್ ಮಾಡುವಂಥದ್ದು ನಿಮಗೆ ಬೋರ್ ಪ್ರಾವಿಷನ್ ಕಡಿಮೆ. ಬೋರ್ಗೆ ಎಲ್ಲೂ ಆದ್ಯತೆ ಕೊಡಬೇಡಿ ಅಂತ ಸರ್ಕಾರ ಹೇಳಿದ್ದಾರೆ. ನೀವು ಹೈಯರ್ ಮಾಡ್ಕೊಳ್ಳುವಂಥದ್ದು, ಅದಕ್ಕೆ ಬೇಕಾದಂತ ಕ್ರಮಬದ್ಧವಾಗಿ ನೀವೆಲ್ಲರೂ ಕೆಲಸ ಮಾಡಬೇಕಾಗುತ್ತೆ. ಅದನ್ನ ನೀವು ಇವತ್ತು ತಿಳ್ಕೊಳ್ಳಿ. ಬೇರೆಯವ್ರ ನೀವು ನೀರನ್ನ ನೀವು ಬಾಡಿಗೆಗೆ ಹೈಯರ್ ಮಾಡಬೇಕಾದ್ರೆ ನೀವು ಯಾವ ರೀತಿ ಮಾಡಬೇಕು, ಟ್ಯಾಂಕರ್ ಹೊಡಿಬೇಕಾದ್ರೆ ನೀವು ಯಾವ ರೀತಿ ಮಾಡಬೇಕು, ಅದರದೇ ಆದಂತ ನೀವೆಲ್ಲರೂ ಕೂಡ ಕ್ರಮ ಇದೆ, ಶಿಸ್ತಿದೆ, ಕಾನೂನು ಇದೆ. ಆ ಕಾನೂನು ಚೌಕಟ್ಟನ್ನ ನೀವೆಲ್ಲರೂ ಕೆಲಸ ಮಾಡಬೇಕು. ಸುಮ್ಮನೆ ಯಾವನ ಬಂದ ಟ್ಯಾಂಕರ್ ಕೊಟ್ಬಿಟ್ಟಾರ ನಮ್ ಬಿಲ್ ಆಗಲಿ ನಿಮ್ ಬಿಲ್ ಆಗಲಿ ಅಂತೇಳಿ ಮೀಟಿಂಗ್ ಅಲ್ಲಿ ಬರೋದು ಮಾತಾಡೋದು. ನಿಮ್ಗೆಲ್ಲ GPS ಇದೆ, ರೆಕಾರ್ಡ್ಸ್ ಇದೆ, ನೆಟ್ ಕರೆಸ್ಪಾಂಡೆನ್ಸ್ ಸರ್ಕಾರಕ್ಕೆ ನೀವೆಲ್ಲರೂ ಕೂಡ ಈ ರೆಕಾರ್ಡ್ಸ್ ಅಪ್ಟು ನಿಮ್ಗೆಲ್ಲರೂ ಕೂಡ ಅದಕ್ಕೊಂದು ಆ್ಯಪೇ ಕೊಟ್ಟಿದ್ದಾರೆ ಅಂತ ನಿಮ್ಗೆ. ಆ ಆ್ಯಪ್ ನ ಉಪಯೋಗಿಸ್ಕೊಂಡು ನೀವೆಲ್ಲ ಕೂಡ GPS ಮಾಡಿಕೊಂಡು ನೀವು ಕೆಲಸ ಮಾಡಿ. ದಯವಿಟ್ಟು ಎಲೆಕ್ಟ್ರಿಫಿಕೇಶನ್ ಎಲ್ಲಿ ಬೇಕು ನೀವು ನೋಡ್ರಿ. ವಿಡಿಯೋ ನಿಮ್ಗೆ ಎಲ್ಲಿ ಬೋರ್ಗಳಿಗೆ ನಿಮ್ಗೆ ಎಲೆಕ್ಟ್ರಿಫಿಕೇಶನ್ ಬೇಕಾ, ರೈಲ್ವೆ ಕೆಲಸ ಮಾಡ್ತಾರೆ, ಆದಷ್ಟು ಬೇಗ ಕೆಲಸ ಮಾಡ್ತಾರೆ. ಅವ್ರ ಪ್ರಯೋಜನ ತಗೊಳ್ಳಿ. ನಿಮ್ಗೆ ಆಗಿಲ್ವಾ ನೋಡಲ್ ಆಫೀಸರ್ಗಳು ತಿಳಿಸಿ. ನೋಡಲ್ ಆಫೀಸರ್ಗಳು ಈ ಹೋಗು ತಿಳಿಸ್ತಾರೆ, ನನಗೂ ಬೇಕಾದ್ರೆ ತಿಳಿಸಿರ್ಬೇಕಾದ್ರೆ. ಇದಕ್ಕೆ ನಿಮ್ಗೆ ಕೋಡ್ ಆಫ್ ಕಂಡಕ್ಟ್, ನೀರಿಗೆ ಯಾವುದೇ ಕೋಡ್ ಆಫ್ ಕಂಡಕ್ಟ್ ಇಲ್ಲ. ಹೇಳಿದ್ದು ನಿಮ್ಗೆ ನಮ್ಮ ಕೋಡ್ ಆಫ್ ಕಂಡಕ್ಟ್ ಇದೆ, ನಾವು ಫ್ರೀ ಆಗಿದ್ದೀವಿ, ನಾವು ರಕ್ಕೆ ಪುಕ್ಕೆ ಬಂದ ಅಂತ ಹೇಳಿದ್ರೆ ನಮ್ಮ ಜವಾಬ್ದಾರಿ ಅಲ್ಲ. ಅಧಿಕಾರಿಗಳು ಇದಕ್ಕೆಲ್ಲ ಸ್ವಲ್ಪ ಜವಾಬ್ದಾರಿ ಕೆಲಸ ಮಾಡಿ. ದಯವಿಟ್ಟು ಎಲ್ಲರೂ ಒಂದೇ ದಿವಸ ಮಾತಾಡಿ ಲೆಟರ್ ಕೊಡೋದು ಎಲ್ಲಿರೋ ಲೆಟರ್ ಕೊಟ್ಟಿದ್ದೀರಾ? ಏನಿಲ್ಲ, ನಿನ್ಗಿಂತ ಫಾಸ್ಟ್ ಆಗೋರೆ ಅವರು. ನಾನು ನೋಡಿದ್ದೇನೆ ಕೆಲಸ. ಸಿಂಗಲ್ ಫೇಸ್ ಇದೆ ಸರ್. ಅದೆಲ್ಲ ಹಳೆದೆಲ್ಲ ವಸೂಲಿ ಮಾಡಬೇಕು. ಎಲ್ಲ ವಸೂಲೆಲ್ಲ ಈ ಒಂದು ಹೊಸದಾಗಿ ಲೈನ್ ಹೇಳ್ಕೊಡ್ಬೇಕು. ಪಂಚಾಯತಿ ಏನು ಮಾಡಿ ಇವಾಗ ರನ್ನಿಂಗ್ 44 ಇದೆ. 6 ಒಂದು 5 ಹೊಸಕೋಟೆ, ಸಂಜೀವಯ್ಯನ ದೊಡ್ಡಿ, ಹನುಮೇಗೌಡನ ದೊಡ್ಡಿ, ಗಾಣಗಳ ದೊಡ್ಡಿ, ಸಿಂಧ್ಯನಗರ, ರಾಮೇಗೌಡನ ದೊಡ್ಡಿ, ಮತ್ತು ಸಿದ್ದಾಪುರ. ಏನು ರೀಬೋರ್ಗ ಬೋರ್ಗ ಪೈಪ್ ಲೈನ್ ಏನ್ ಕೇಳ್ತೇವಲ್ಲ ಮುದೇನಹಳ್ಳಿ ಮತ್ತೆ ಹೊಸಕೋಟೆ ಎರಡು ಬೋರ್ವೆಲ್. ಬೋರ್ವೆಲ್ ಹನುಮೇಗೌಡನ ದೊಡ್ಡಿ ಬೋರ್ವೆಲ್ ತಗೊಂಡಿದ್ದೆ ಸರ್. ಶನಿವಾರ ನಾಳೆ ಅರ್ಜಿನೂ ಕೊಟ್ಟಿದ್ದೀನಿ. ಇಲ್ಲಿ ಮುಸ್ಲಿಂ ಸಮುದಾಯ ಒಂದು ನಿಂಗೇಗೌಡ ದುಡ್ಡಿಲ್ಲಿ 60 ಜಾಗ ಸ್ವಲ್ಪ ವ್ಯವಸ್ಥೆ ಮಾಡಿಸ್ಕೊಡಿ ಇವತ್ತು ಅರ್ಜಿ ಕೊಟ್ಟಿದ್ದೀನಿ. ಆಶ್ರಯ ಯೋಜನೆ ಜಮೀನು ಹುಡುಕಿ, ನಿಂಗೇಗೌಡ ದುಡ್ಡಿಲ್ಲಿ ಆಶ್ರಯ ಯೋಜನೆ ಮನೆ ಇಲ್ಲ, ಜಮೀನು ಹುಡುಕೊಡ್ಬೇಕು.
ನಾನು ಇವೆಲ್ಲ ಪಂಚಾಯತಿ ಕೊಟ್ಕಾಳ್ ಇದೆ, ದೊಡ್ಡಮುದೋಳ ಇದೆ, ಚೀಲೂರು ಇದೆ, ಕಗ್ಲಳ್ಳಿ ಇದೆ, ದ್ಯಾವಸಂದ್ರ, ಕೊಳಗ್ನಹಳ್ಳಿ, ತೀವಸಳ್ಳಿ, ತೋಕ್ಸಂದ್ರ, ವನವಾಸಿ ಎಲ್ಲ ತಹಸೀಲ್ದಾರರು ಬಗೆಹರಿಸುವಂತ ಸಮಸ್ಯೆಗಳು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಎಲ್ಲ ದೊಡ್ಡಮರಳವಾಡಿ, ಎಳ್ಸವಾಡಿ ಇಷ್ಟಿಲ್ಲ. ಕೆಲವು ಮಶಾಣ ಇಲ್ಲ, ಕೆಲವರು ಆಶ್ರಯ ಯೋಜನೆಗೆ ಮನೆಗಳು ಕೇಳ್ತಾರೆ, ಜಾಗ ಇಲ್ಲ. ನಾನು ನಿಮ್ಗೆ ಕೊಡ್ತೀನಿ, ನನ್ನ ಹತ್ರ ಇದೆ. ಆಮೇಲೆ ಇಲ್ಲಿ ಕೆಲವೆಲ್ಲನೂ ದೊಡ್ಡಮರವಾಡಿ ಗ್ರಾಮದ ಸರ್ವೆ ನಂಬರ್ 74, 115, 205 ಸರ್ವೆ ನಂಬರ್ಗಳಲ್ಲಿ ಸುಮಾರು 120 ಖಾತೆದ ದುರಸ್ತಿ ಮಾಡ್ತಾ ಇದ್ದಾರೆ. ಕೆಲವರು ಈ ಹೊಸಳಿ ಮಾಡ್ತಾ ಇಲ್ಲ. ದೊಡ್ಡ ಸಾಧನೆಗಳಲ್ಲಿ ಕಂಪ್ಲೇಂಟ್ ಇದು. ಅಲ್ಲ ಸರ್, ಇಲ್ಲಿ ಆಲ್ರೆಡಿ ಒಬ್ಬ ಮಾತಾಡ್ಬಿಟ್ಟಿದ್ರು. ಹೂದೊಡ್ಡಿ ಕೆರೆ ಪಕ್ಕದಲ್ಲಿ ರುದ್ರಭೂಮಿ ಒತ್ತುವರಿ ಪಾಣಿ. ರುದ್ರಭೂಮಿಲಿ ನೀವು ಅದನ್ನ ನಮೋದಯ ಇನ್ನು ಅದನ್ನ ರುದ್ರಭೂಮಿ ಅದ್ರ ಮಸಾಣ ಅಂತ ನೀವು ಅದನ್ನ ಪಾಣಿನಲ್ಲಿ ವಿಚಾರಪಟ್ಟು ಮಾಡ್ತಾ ಇಲ್ಲ. ಹುಡ್ದೊಡ್ಡಿ ಗ್ರಾಮ ಅದನ್ನ ಇಡೀ ಎಂಟೇ ಊರಿನಲ್ಲೂ ಗ್ರಾಮ ಪಂಚಾಯತ್ ಸೇರಿಸ್ಕೋಬೇಕು. ಆ ಊರೇ ಸೇರಿಲ್ಲ. ಕಂದಾಯ ಕ್ರಮ ಆಗೇ ಇಲ್ಲ. ಕಂದಾಯ ಕ್ರಮ ಆಗೇ ಇಲ್ಲ. ಅದು ಹುಡ್ದೊಡ್ಡಿ ಕಂದಾಯ ಯಾರು ಹುಡ್ದೊಡ್ಡಿ ಟಿ ಹುಡ್ದೊಡ್ಡಿ ತಗೊಂಡಿದ್ದೀರೇನ್ರಿ? ಬ್ಯಾಗ್ ತಗೊಂಡಿಲ್ಲ. ಹುಡ್ದೊಡ್ಡಿ ಇವತ್ತು ಪಾಣಿನಲ್ಲಿ ಯಾವ್ದೋ ಹೆಸರು ಬರ್ತಾರೆ. ಇಡೀ ಊರೇ ಯಾವ್ದೋ ಹೆಸರು ಬರ್ತಾ ಇದೆ. ಏನ್ ಬರ್ತಾ ಇದೆ? ಪುಡ್ದೊಡ್ಡಿ, ಕೃಷ್ಣಪುರದೊಡ್ಡಿ ತಗೊಂಡಿದ್ದೀವಿ ಸರ್. ಹುಡ್ದೊಡ್ಡಿ ಈ ಹೊಸಳ್ಳಿ ಪಂಚಾಯತಿ ಹುಡ್ದೊಡ್ಡಿನ? ಹಾಂ ಸರ್, ಟಿ ಹೊಸಳ್ಳಿ ಪಂಚಾಯತಿನೇ ಸರ್. ಮತ್ತೆ ಕೆಲವು ಗ್ರಾಮಗಳಲ್ಲಿ ಮರಳವಾಡಿ, ಟಿ ಹೊಸಳ್ಳಿ 104 ಜಮೀನು ಒತ್ತುವರಿ ಇದನ್ನು ತೆರವುಗೊಳಿಸಿ 119ರಲ್ಲಿ ತೆರವುಗೊಳಿಸಿ ಎಲ್ಲ ಸ್ವಲ್ಪ ಕೊಟ್ಬಿಟ್ಟು ಹೋಗ್ತೀನಿ. ಎಲ್ಲ ನಮ್ಗೆಲ್ಲ ಮಾತಾಡೋಕ್ಕಾಗಲ್ಲ. ಈಗ PRD ಯಾರು ಬಂದಿದ್ದೀರಾ? ನಿಮ್ದು ಲ್ಯಾಂಡ್ ಗ್ರಾಂಟ್ ಕೊಟ್ಟಿದ್ದು ಏನು ಮಾಡಬೇಕು? ಇಲ್ಲೆಲ್ಲ ಬರ್ಕೊಂಡಿದ್ದೀನಿ. ಎಲ್ಲ ಅವ್ರ ಕೈ ಕೊಡ್ತೀನಿ. ನನಗೆ ನಾನು ಒಂದು ವಾರ ಟೈಮ್ ಕೊಡ್ತೀನಿ. ಒಂದು ವಾರದಲ್ಲಿ ನನಗೆ ಕೊಟ್ಬಿಟ್ಟಿದ್ದೀನಿ ಎಲ್ಲ.